ದೆಹಲಿ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾಯಿತು. ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಸುದ್ದಿ ಬಂತು. ಅಷ್ಟೇ ಅಲ್ಲ, ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕೇಳಿ ಬಂತು. ಆದರೆ ಈಗ ಕೇಜ್ರಿವಾಲ್ ಅದೆಲ್ಲವನ್ನ ಬಿಟ್ಟು ಬೇರೆ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಕೇಜ್ರಿವಾಲ್ ಮುಂದಿನ ನಡೆ ಏನು? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜಕಾರಣ ಬಿಡ್ತಾರಾ ಕೇಜ್ರಿವಾಲ್? ಸನ್ಯಾಸತ್ವ ಪಡೀತಾರಾ ಮಾಜಿ ಸಿಎಂ? ದೆಹಲಿ ಚುನಾವಣೆಯಲ್ಲಿ ಗೆದ್ದು ಮೂರನೇ ಬಾರಿಗೆ ಸಿಎಂ ಆಗುವ ಕನಸು ಕಾಣ್ತಿದ್ದ ಕೇಜ್ರಿವಾಲ್ ಹೀನಾಯ ಸೋಲನ್ನ ಕಂಡಿದ್ದಾಯ್ತು. ಅಲ್ಲಿಂದ ಸೀದಾ ಪಂಜಾಬ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಭಗವಂತ್ ಮಾನ್ರನ್ನ ಕೆಳಗಿಳಿಸಿ ಕೇಜ್ರಿವಾಲ್ ಸಿಎಂ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಅದಕ್ಕೂ ಬ್ರೇಕ್ ಬಿದ್ದಿದ್ದಾಯ್ತು. ಬಳಿಕ ರಾಜ್ಯಸಭೆಗೆ ಡೈರೆಕ್ಟ್ ಎಂಟ್ರಿ ಪಡಿತಾರೆ ಅಂತ ಹೇಳಲಾಗಿತ್ತು. ಇದೀಗ ಅದೆಲ್ಲ ಬಿಟ್ಟು ರಾಜಕಾರಣದಿಂದ ದೂರ ಹೋಗ್ತಾರೆ ಅನ್ನೋ ಮಾತು ಕೇಳಿಬಂದಿದೆ. ಎಲ್ಲೂ ಏಳಿಗೆ ಸಿಗದ ಅರವಿಂದ್ ಕೇಜ್ರಿವಾಲ್ ಇದೀಗ ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿಯೇ ಕೇಜ್ರಿವಾಲ್ ಕಳೆದ 2-3 ದಿನದಿಂದ ಯಾರ ಕೈಗೂ ಸಿಗದೆ ಕಾರಿನಲ್ಲಿ ಓಡಾಡುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಜಕೀಯ ಬಿಟ್ಟು ಸನ್ಯಾಸತ್ವ ಪಡೆಯಲು ಕೇಜ್ರಿವಾಲ್ ಬೆಂಗಳೂರು, ರಾಜಸ್ಥಾನ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಗೆ ಭೇಟಿ ಕೊಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಸಾಹೇಬ್ರು ಎಲ್ಲಿ ಅಂತ ಕೇಳಿದ್ರೆ ಶಾಂತಿಗಾಗಿ ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ ಅಂತ ಆಪ್ ನಾಯಕರು ಹೇಳ್ತಿದ್ದಾರಂತೆ. ದೆಹಲಿ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿರುವ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹಲವು ಆರೋಪಗಳಿವೆ. ಶೀಶ್ ಮಹಲ್ ಮೊಹಲ್ಲಾ ಕ್ಲಿನಿಕ್ ಯೋಜನೆಯಲ್ಲಿ ಕೋಟಿ ಲೂಟಿ ಹೊಡೆದಿರುವ ಆರೋಪವಿದೆ. ಅಷ್ಟೇ ಅಲ್ಲ, ಯಮುನಾ ಕ್ಲೀನಿಂಗ್ ಸೇರಿ ಹಲವು ಹಗರಣಗಳ ಆರೋಪವಿದೆ. ಈ ಎಲ್ಲಾ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹೈ ಸೆಕ್ಯೂರಿಟಿ ಜೊತೆ ಕಾರುಗಳಲ್ಲಿ ಸುತ್ತುತ್ತಿರುವ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂಗೆ ಇಷ್ಟೊಂದು ದುಬಾರಿ ಕಾರು ಸಿಕ್ಕಿದ್ದು ಹೇಗೆ? ಸಾಧಾರಣ ಕಾರು ಬಳಸ್ತಾ ಇದ್ದ ಕೇಜ್ರಿವಾಲ್ ಬಳಿ ದುಬಾರಿ ಕಾರು ಬಂದಿದ್ದು ಹೇಗೆ ಅನ್ನೋ ಮಾತು ಕೇಳಿಬಂದಿದೆ. ಸದ್ಯ ಲ್ಯಾಂಡ್ ಕ್ರೂಸರ್ ನಲ್ಲಿ ಓಡಾಡುತ್ತಿರುವ ಕೇಜ್ರಿವಾಲ್ ಸುತ್ತಾಟದ ಹಿಂದೆ ಹಲವು ಅನುಮಾನಗಳೆದ್ದಿದೆ. ಈ ನಡುವೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಿರುವ ಶೀಶ್ ಮಹಲ್ಗೆ ಬಳಸಿದ ಹಣದ ಬಗ್ಗೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇವೆಲ್ಲದರಿಂದ ತಪ್ಪಿಸಿಕೊಳ್ಳಲು ಅರವಿಂದ್ ಕೇಜ್ರಿವಾಲ್ ನಾಟಕವಾಡ್ತಿದ್ದಾರೆ ಅನ್ನೋ ಅನುಮಾನವೂ ಇದೆ. ದೆಹಲಿ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾಯಿತು. ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಸುದ್ದಿ ಬಂತು. ಅಷ್ಟೇ ಅಲ್ಲ, ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕೇಳಿ ಬಂತು. ಆದರೆ ಈಗ ಕೇಜ್ರಿವಾಲ್ ಅದೆಲ್ಲವನ್ನ ಬಿಟ್ಟು ಬೇರೆ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಕೇಜ್ರಿವಾಲ್ ಮುಂದಿನ ನಡೆ ಏನು? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜಕಾರಣ ಬಿಡ್ತಾರಾ ಕೇಜ್ರಿವಾಲ್? ಸನ್ಯಾಸತ್ವ ಪಡೀತಾರಾ ಮಾಜಿ ಸಿಎಂ? ದೆಹಲಿ ಚುನಾವಣೆಯಲ್ಲಿ ಗೆದ್ದು ಮೂರನೇ ಬಾರಿಗೆ ಸಿಎಂ ಆಗುವ ಕನಸು ಕಾಣ್ತಿದ್ದ ಕೇಜ್ರಿವಾಲ್ ಹೀನಾಯ ಸೋಲನ್ನ ಕಂಡಿದ್ದಾಯ್ತು. ಅಲ್ಲಿಂದ ಸೀದಾ ಪಂಜಾಬ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಭಗವಂತ್ ಮಾನ್ರನ್ನ ಕೆಳಗಿಳಿಸಿ ಕೇಜ್ರಿವಾಲ್ ಸಿಎಂ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಅದಕ್ಕೂ ಬ್ರೇಕ್ ಬಿದ್ದಿದ್ದಾಯ್ತು. ಬಳಿಕ ರಾಜ್ಯಸಭೆಗೆ ಡೈರೆಕ್ಟ್ ಎಂಟ್ರಿ ಪಡಿತಾರೆ ಅಂತ ಹೇಳಲಾಗಿತ್ತು. ಇದೀಗ ಅದೆಲ್ಲ ಬಿಟ್ಟು ರಾಜಕಾರಣದಿಂದ ದೂರ ಹೋಗ್ತಾರೆ ಅನ್ನೋ ಮಾತು ಕೇಳಿಬಂದಿದೆ. ಎಲ್ಲೂ ಏಳಿಗೆ ಸಿಗದ ಅರವಿಂದ್ ಕೇಜ್ರಿವಾಲ್ ಇದೀಗ ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿಯೇ ಕೇಜ್ರಿವಾಲ್ ಕಳೆದ 2-3 ದಿನದಿಂದ ಯಾರ ಕೈಗೂ ಸಿಗದೆ ಕಾರಿನಲ್ಲಿ ಓಡಾಡುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಜಕೀಯ ಬಿಟ್ಟು ಸನ್ಯಾಸತ್ವ ಪಡೆಯಲು ಕೇಜ್ರಿವಾಲ್ ಬೆಂಗಳೂರು, ರಾಜಸ್ಥಾನ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಗೆ ಭೇಟಿ ಕೊಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಸಾಹೇಬ್ರು ಎಲ್ಲಿ ಅಂತ ಕೇಳಿದ್ರೆ ಶಾಂತಿಗಾಗಿ ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ ಅಂತ ಆಪ್ ನಾಯಕರು ಹೇಳ್ತಿದ್ದಾರಂತೆ. ದೆಹಲಿ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿರುವ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹಲವು ಆರೋಪಗಳಿವೆ. ಶೀಶ್ ಮಹಲ್ ಮೊಹಲ್ಲಾ ಕ್ಲಿನಿಕ್ ಯೋಜನೆಯಲ್ಲಿ ಕೋಟಿ ಲೂಟಿ ಹೊಡೆದಿರುವ ಆರೋಪವಿದೆ. ಅಷ್ಟೇ ಅಲ್ಲ, ಯಮುನಾ ಕ್ಲೀನಿಂಗ್ ಸೇರಿ ಹಲವು ಹಗರಣಗಳ ಆರೋಪವಿದೆ. ಈ ಎಲ್ಲಾ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹೈ ಸೆಕ್ಯೂರಿಟಿ ಜೊತೆ ಕಾರುಗಳಲ್ಲಿ ಸುತ್ತುತ್ತಿರುವ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂಗೆ ಇಷ್ಟೊಂದು ದುಬಾರಿ ಕಾರು ಸಿಕ್ಕಿದ್ದು ಹೇಗೆ? ಸಾಧಾರಣ ಕಾರು ಬಳಸ್ತಾ ಇದ್ದ ಕೇಜ್ರಿವಾಲ್ ಬಳಿ ದುಬಾರಿ
ಕಾರು ಬಂದಿದ್ದು ಹೇಗೆ ಅನ್ನೋ ಮಾತು ಕೇಳಿಬಂದಿದೆ. ಸದ್ಯ ಲ್ಯಾಂಡ್ ಕ್ರೂಸರ್ ನಲ್ಲಿ ಓಡಾಡುತ್ತಿರುವ ಕೇಜ್ರಿವಾಲ್ ಸುತ್ತಾಟದ ಹಿಂದೆ ಹಲವು ಅನುಮಾನಗಳೆದ್ದಿದೆ. ಈ ನಡುವೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಿರುವ ಶೇಷ್ ಮಹಲ್ಗೆ ಬಳಸಿದ ಹಣದ ಬಗ್ಗೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇವೆಲ್ಲದರಿಂದ ತಪ್ಪಿಸಿಕೊಳ್ಳಲು ಅರವಿಂದ್ ಕೇಜ್ರಿವಾಲ್ ನಾಟಕವಾಡ್ತಿದ್ದಾರೆ ಅನ್ನೋ ಅನುಮಾನವೂ ಇದೆ. ದೆಹಲಿ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಾಯಿತು. ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಸುದ್ದಿ ಬಂತು. ಅಷ್ಟೇ ಅಲ್ಲ, ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕೇಳಿ ಬಂತು. ಆದ್ರೆ ಈಗ ಕೇಜ್ರಿವಾಲ್ ಅದೆಲ್ಲವನ್ನ ಬಿಟ್ಟು ಬೇರೆ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಹಾಗಾದ್ರೆ ಕೇಜ್ರಿವಾಲ್ ಮುಂದಿನ ನಡೆ ಏನು? ಆ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜಕಾರಣ ಬಿಡ್ತಾರಾ ಕೇಜ್ರಿವಾಲ್? ಸನ್ಯಾಸತ್ವ ಪಡೀತಾರಾ ಮಾಜಿ ಸಿಎಂ? ದೆಹಲಿ ಚುನಾವಣೆಯಲ್ಲಿ ಗೆದ್ದು ಮೂರನೇ ಬಾರಿಗೆ ಸಿಎಂ ಆಗುವ ಕನಸು ಕಾಣ್ತಿದ್ದ ಕೇಜ್ರಿವಾಲ್ ಹೀನಾಯ ಸೋಲನ್ನ ಕಂಡಿದ್ದಾಯ್ತು. ಅಲ್ಲಿಂದ ಸೀದಾ ಪಂಜಾಬ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಕೇಳಿಬಂದಿತ್ತು. ಭಗವಂತ್ ಮಾನ್ರನ್ನ ಕೆಳಗಿಳಿಸಿ ಕೇಜ್ರಿವಾಲ್ ಸಿಎಂ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ಅದಕ್ಕೂ ಬ್ರೇಕ್ ಬಿದ್ದಿದ್ದಾಯ್ತು. ಬಳಿಕ ರಾಜ್ಯಸಭೆಗೆ ಡೈರೆಕ್ಟ್ ಎಂಟ್ರಿ ಪಡಿತಾರೆ ಅಂತ ಹೇಳಲಾಗಿತ್ತು. ಇದೀಗ ಅದೆಲ್ಲ ಬಿಟ್ಟು ರಾಜಕಾರಣದಿಂದ ದೂರ ಹೋಗ್ತಾರೆ ಅನ್ನೋ ಮಾತು ಕೇಳಿಬಂದಿದೆ. ಎಲ್ಲೂ ಏಳಿಗೆ ಸಿಗದ ಅರವಿಂದ್ ಕೇಜ್ರಿವಾಲ್ ಇದೀಗ ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿಯೇ ಕೇಜ್ರಿವಾಲ್ ಕಳೆದ 2-3 ದಿನದಿಂದ ಯಾರ ಕೈಗೂ ಸಿಗದೆ ಕಾರಿನಲ್ಲಿ ಓಡಾಡುತ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಜಕೀಯ ಬಿಟ್ಟು ಸನ್ಯಾಸತ್ವ ಪಡೆಯಲು ಕೇಜ್ರಿವಾಲ್ ಬೆಂಗಳೂರು, ರಾಜಸ್ಥಾನ, ಮಹಾರಾಷ್ಟ್ರ, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಿಗೆ ಭೇಟಿ ಕೊಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಸಾಹೇಬ್ರು ಎಲ್ಲಿ ಅಂತ ಕೇಳಿದ್ರೆ ಶಾಂತಿಗಾಗಿ ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ ಅಂತ ಆಪ್ ನಾಯಕರು ಹೇಳ್ತಿದ್ದಾರಂತೆ. ದೆಹಲಿ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿರುವ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹಲವು ಆರೋಪಗಳಿವೆ. ಶೇಷ್ ಮಹಲ್ ಮೊಹಲ್ಲಾ ಕ್ಲಿನಿಕ್ ಯೋಜನೆಯಲ್ಲಿ ಕೋಟಿ ಲೂಟಿ ಹೊಡೆದಿರುವ ಆರೋಪವಿದೆ. ಅಷ್ಟೇ ಅಲ್ಲ, ಯಮುನಾ ಕ್ಲೀನಿಂಗ್ ಸೇರಿ ಹಲವು ಹಗರಣಗಳ ಆರೋಪವಿದೆ. ಈ ಎಲ್ಲಾ ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಸನ್ಯಾಸತ್ವದತ್ತ ಮುಖ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಹೈ ಸೆಕ್ಯೂರಿಟಿ ಜೊತೆ ಕಾರುಗಳಲ್ಲಿ ಸುತ್ತುತ್ತಿರುವ ಕೇಜ್ರಿವಾಲ್ ದೆಹಲಿ ಮಾಜಿ ಸಿಎಂಗೆ ಇಷ್ಟೊಂದು ದುಬಾರಿ ಕಾರು ಸಿಕ್ಕಿದ್ದು ಹೇಗೆ? ಸಾಧಾರಣ ಕಾರು ಬಳಸ್ತಾ ಇದ್ದ ಕೇಜ್ರಿವಾಲ್ ಬಳಿ ದುಬಾರಿ ಕಾರು ಬಂದಿದ್ದು ಹೇಗೆ ಅನ್ನೋ ಮಾತು ಕೇಳಿಬಂದಿದೆ. ಸದ್ಯ ಲ್ಯಾಂಡ್ ಕ್ರೂಸರ್ ನಲ್ಲಿ ಓಡಾಡುತ್ತಿರುವ ಕೇಜ್ರಿವಾಲ್ ಸುತ್ತಾಟದ ಹಿಂದೆ ಹಲವು ಅನುಮಾನಗಳೆದ್ದಿದೆ. ಈ ನಡುವೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಿರುವ ಶೇಷ್ ಮಹಲ್ಗೆ ಬಳಸಿದ ಹಣದ ಬಗ್ಗೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇವೆಲ್ಲದರಿಂದ ತಪ್ಪಿಸಿಕೊಳ್ಳಲು ಅರವಿಂದ್ ಕೇಜ್ರಿವಾಲ್ ನಾಟಕವಾಡ್ತಿದ್ದಾರೆ ಅನ್ನೋ ಅನುಮಾನವೂ ಇದೆ.